ಪ್ರಸಾದನ ಮನೆಯಲ್ಲಿ ಮನುಷ್ಯರ ಮಧ್ಯೆ ಮಮಕಾರ ಎಷ್ಟು ದೊಡ್ಡದೋ ಆ ಮನೆ ಮಾತ್ರ ಅಷ್ಟೇ ಚಿಕ್ಕದು. ಬೇಸಿಗೆ ಕಾಲ ಬಂದಿದ್ದರಿಂದ ಆ ಮನೆಯಲ್ಲಿರುವುದು ನರಕವಾಗಿ ಬದಲಾಗಿರುತ್ತದೆ. ಒಳಗಡೆ ರೂಮಿನಲ್ಲಿ ಗಾಳಿ ಆಡದೆ ಬೆವರು ಹಿಡಿದು ಎಲ್ಲರೂ ಒದ್ದಾಡ್ತಾ ಇರ್ತಾರೆ. ಫ್ಯಾನ್ ತಿರುಗುತ್ತಾ ಇದ್ರು, ಬಿಸಿ ಗಾಳಿ ಬರುತ್ತಿತ್ತು ಹೊರತು ಉಪಶಮನವಿರಲಿಲ್ಲ. ಆ ಮನೆಯಲ್ಲಿ 8 ಜನ ಮನುಷ್ಯರಿದ್ದರಿಂದ ಆ ಮನೆಯಲ್ಲಿ ಶಾಖವೇ ಹೆಚ್ಚಾಗಿರುತ್ತದೆ. ಹಬ್ಬಬ್ಬಬ್ಬ, ಏನ್ ಈ ಬಿಸಿ ಶಾಖ! ರಾತ್ರಿ ಹೊತ್ತಾಗ್ತಾ ಇದ್ರು ಈ ಬಿಸಿ ಕಡಿಮೆ ಆಗ್ತಾ ಇಲ್ಲ. ಅನಾಮಿಕಾ, ಗಂಟಲು ಒಣಗ್ತಾ ಇದೆಮ್ಮ, ನೀರ್ ತಗೊಂಬಾ. ಏನೋ ಈ ಬೇಸಿಗೆ ಕಾಲ, ರಾತ್ರಿ ಆಗ್ತಾ ಇದ್ದ ಹಾಗೆ ಈ ಹಂಚಿನ ಮನೆ ಬೆಂಕಿ ಕುಲುಮೆ ಹಾಗೆ ಬದಲಾಗಿ ಹೋಯ್ತು. ತಗೊಳ್ಳಿ ಅತ್ತೆ, ನಿಜಾನೇ ಈ ಸಲ ಬಿಸಿಲು ತುಂಬಾ ದಾರುಣವಾಗಿದೆ. ನಾವು ಎಷ್ಟೆಲ್ಲ ಬೀಸ್ಕೊಂಡ್ರು ಈ ಬಿಸಿ ಕಡಿಮೆ ಆಗ್ತಾ ಇಲ್ಲ. ಒಳಗಡೆ ರೂಮ್ಗಳು ಚಿಕ್ಕದಲ್ವಾ, ಅದಕ್ಕೆ ಮನುಷ್ಯರ ಶ್ವಾಸಕ್ಕೆ ಉಬ್ಬರ ಬರ್ತಾ ಇದೆ. ರಮೇಶ್ ಅವರೇ, ನೀವು ಫ್ಯಾನ್ ಸ್ಪೀಡ್ ಹೆಚ್ಚಿಗೆ ಮಾಡಲ್ವಾ? ಅನಾಮಿಕಾ, ಅದು ಆಲ್ರೆಡಿ 5ರಲ್ಲೇ ಇದೆ. ಆದ್ರೆ ಅದು ಕೇವಲ ಬಿಸಿ ಗಾಳಿಯನ್ನೇ ರೂಮ್ ಎಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದೆ ಹೊರತು ತಣ್ಣಗಿ ಕೊಡ್ತಾ ಇಲ್ಲ. ಈ ಹಂಚುಗಳು ಬೆಳಿಗ್ಗೆ ಎಲ್ಲ ಬಿಸಿಲನ್ನ ಹೀರ್ಕೊಂಡು ರಾತ್ರಿಗೆ ಆ ಬಿಸಿನ ನಮ್ಮೇಲೆ ಬಿಡ್ತಾ ಇದೆ. ಹೌದಮ್ಮ ಅನಾಮಿಕಾ, ನಮ್ಮ ಗೋಡೆಗಳು ಕೂಡ ಬಿಸಿನ ಹಿಡ್ಕೋತಾ ಇದೆ. ರಮೇಶು, ನೀನು, ಸುರೇಶು, ಅರುಣು ಮಾಡಿ ಮೇಲೆ ಮಲ್ಕೋಬಹುದಲ್ಲ, ಅಲ್ಲಾದ್ರೂ ಸ್ವಲ್ಪ ಗಾಳಿ ಬರುತ್ತೇನೋ? ಅಪ್ಪ, ಮಾಡಿ ಮೇಲೆ ಇನ್ನೂ ದಾರುಣವಾಗಿದೆ. ಕೆಳಗಡೆ ನೆಲದ ಬಿಸಿ ಎಳಿತಾ ಇರತ್ತೆ, ಆಕಾಶದಿಂದ ಕೂಡ ಬಿಸಿ ಗಾಳಿನೇ ಬರ್ತಾ ಇದೆ. ನಿಜಕ್ಕೂ ಎಲ್ಲಿಗೆ ಹೋದ್ರು ಈ ಬಿಸಿಯಿಂದ ತಪ್ಪಿಸ್ಕೊಳ್ಳಲಾರ್ದೆ ಹೋಗ್ತಾ ಇದೀವಿ. ನಮಗಿಂತ ನಮ್ಮ ಹೆಂಡತಿಯರ ಪರಿಸ್ಥಿತಿ ಇನ್ನೂ ದಾರುಣ. ಅವರು ಅಡುಗೆ ಮನೆಯಲ್ಲಿ ಒಲೆ ಹತ್ರ ಸುಟ್ಟು ಹೋಗಿ ಈಗ ಈ ರೂಮ್ ಅಲ್ಲಿ ನಿಜಕ್ಕೂ ಮಲಗಲಾರ್ದೆ ಹೋಗ್ತಾ ಇದ್ದಾರೆ. ಅವನಿಯಂತೂ ಈ ಬಿಸಿಗೆ ಅಳ್ತಾ ಇದ್ದಾಳೆ. ಅಳತೆ ಏನ್ ಮಾಡ್ಲಿ ಸುರೇಶ್, ಗಾಳಿ ಆಡದೆ ಉಸಿರು ಆಡ್ತಾ ಇಲ್ಲ. ಫ್ಯಾನ್ ಕೆಳಗೆ ಕೂತ್ಕೊಂಡ್ರು ಬೆವರು ಬರ್ತಾನೆ ಇದೆ. ನನ್ನ ಸ್ಕಿನ್ ಎಲ್ಲ ರ್ಯಾಶಸ್ ಬರ್ತಾ ಇದೆ. ನನ್ಗೆ ಇಂತಹ ಜಾಗದಲ್ಲಿ ನಿದ್ದೆ ಬರಲ್ಲ. ನಾವು ಪಟ್ಟಣಕ್ಕೆ ಹೊರಟೋಗೋಣ ಪ್ಲೀಸ್. ನನಗಂತೂ ಹುಚ್ಚಿಡಿತಾ ಇದೆ ಅರುಣ್. ನಾವು ಕೂಡ ನಾಳೆ ನಮ್ಮ ಮನೆಗೆ ಹೊರಟೋಗೋಣವಾ? ಅಲ್ಲಿ ಕನಿಷ್ಠ AC ಇರುತ್ತೆ. ಇಲ್ಲಿ ಈ ಚಿಕ್ಕ ಮನೆಯಲ್ಲಿ ಇರಲಾರ್ದೆ ಹೋಗ್ತಾ ಇದ್ದೀವಿ, ಬೆಂದು ಹೋಗ್ತಾ ಇದೀವಿ. ಹಳ್ಳಿ ಅಂದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ ಹೊರತು ಈ ಬಿಸಿಲು ತಡೆಯೋದು ನನ್ನಿಂದಾಗಲ್ಲ. ಅಂಜಲಿ, ಈ ಸಮಸ್ಯೆಗೆ ಪರಿಹಾರ ಓಡ್ ಹೋಗೋದಲ್ಲ. ಇಲ್ಲಿರುವ ಮಮಕಾರ, ಈ ಆತ್ಮೀಯತೆ ಎಲ್ಲೂ ಇರಲ್ಲ. ಆದರೆ ಈ ಬಿಸಿಯನ್ನ ಸಹಜವಾಗಿ ಹೇಗೆ ತಡೆಯಬಹುದು ಎಂದು ಮಾತ್ರ ನಾವು ಆಲೋಚಿಸಬೇಕು. ರಮೇಶ್ ಅವರೇ, ಏನು ಅಂದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ನಮ್ಮ ಕಣ್ಣ ಮುಂದೆನೇ ಇದೆ. ನಾವು ಈ ರಾತ್ರಿಗೆ ಹೊರಗಿರುವ ಆ ದೊಡ್ಡ ಆಲದ ಮರದ ಕೆಳಗೆ ಮಲಗಿದ್ರೆ ಹೇಗಿರುತ್ತೆ? ಆ ಮರ ನಮ್ಮ ಮನೆಗೆ ರಕ್ಷಣೆ ಕವಚವಾಗಿರೋದಲ್ವಾ? ಹೌದು ತಾಯಿ, ಅಲ್ಲಂತೂ ಸ್ವಲ್ಪ ತಣ್ಣನೆ ಗಾಳಿ ಬರುತ್ತೆ. ಈ ಬಿಸಿಯನ್ನು ನಾವು ಬೈಕೊಂಡಿರೋದಕ್ಕೂ ಬದಲು ಆ ಕೆಲಸ ಮಾಡೋದೇ ಉತ್ತಮ. ಅನಾಮಿಕಾ ಹೇಳಿದ ಸಲಹೆ ಎಲ್ಲರಿಗೂ ಹಿಡಿಸುತ್ತದೆ. ಮನೆ ಮುಂದಿರುವ ಪುರಾತನವಾದ ಆಲದ ಮರ ಬಹಳ ದೊಡ್ಡದು. ಹಾಗೆ ಅದರ ಕೆಳಗೆ ಹಗಲು ಕೂಡ ತಣ್ಣಗಿರುತ್ತದೆ. ಆ ರಾತ್ರಿ ಎಲ್ಲರೂ ಮಂಚಗಳನ್ನು ಹಿಡ್ಕೊಂಡು ಆಲದ ಮರದ ಕೆಳಗೆ ಹೋಗುತ್ತಾರೆ. 3 ಸೊಸೆಯರು ಮಂಚದ ಮೇಲೆ ಮಲಗಿರುತ್ತಾರೆ. ಸುತ್ತಲೂ ಕತ್ತಲಾಗಿರುತ್ತದೆ. ನಕ್ಷತ್ರಗಳು ಮಿಂಚ್ತಾ ಇರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ತಿಳಿಯದ ಭಯ. ಇಲ್ಲಿ ಗಾಳಿ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಯಾಕೋ ಭಯವಾಗ್ತಾ ಇದೆ ಅಕ್ಕ. ಈ ಮರದ ಮೇಲಿನಿಂದ ಏನಾದ್ರೂ ಹುಳುಗಳು ಬೀಳುತ್ತೇನೋ ಅಂತ. ಈ ಆಲದ ಮರಕ್ಕೆ ಬೇರುಗಳಿರುತ್ತಲ್ಲ, ಅದೇನಾದ್ರೂ ನಮ್ಮ ಮೇಲೆ ಬೀಳುತ್ತೋ ಅಂತ ಭಯವಾಗ್ತಾ ಇದೆ. ಅಕ್ಕ, ಕೆಳಗಡೆ ಹುಲ್ಲಿನಲ್ಲಿ ಹಾವು ತಿರುಗ್ತಾ ಇದೆ ಏನೋ ಅಂತ ಭಯವಾಗ್ತಾ ಇದೆ. ಮೊದಲೇ ಆಲದ ಮರ ಅಂದ್ರೆ ಏನೇನೋ ಕಥೆಗಳು ಹೇಳ್ತಾರೆ. ಗಾಳಿ ತಣ್ಣಗಿದ್ದರೂ ಭಯದಿಂದ ನಿದ್ರೆ ಬರೋ ಹಾಗಿಲ್ಲ. ಅನಾಮಿಕಾ ಅಕ್ಕ, ನೀನ್ ಹೇಗೆ ಅಕ್ಕ ಇಷ್ಟು ಧೈರ್ಯವಾಗಿದ್ಯಾ? ಭಯ ಬಿಟ್ಬಿಡು ಅಂಜಲಿ, ಪ್ರಕೃತಿ ಯಾವಾಗಲೂ ನಮಗೆ ಹಾನಿ ಮಾಡೋದಿಲ್ಲ. ಆದರೆ ನಿಮ್ಮ ಮಾತಲ್ಲಿ ಕೂಡ ಒಂದು ಲಾಜಿಕ್ ಇದೆ. ಕೆಳಗೆ ಮಲಗಿದ್ರೆ ಹಾವುಗಳು, ಹುಳುಗಳು ಅನ್ನುವ ಭಯವಿರುತ್ತೆ. ಮರದ ಮೇಲಿಂದ ಹುಳುಗಳು ಬೀಳಬಹುದು. ನಮಗೆ ತಣ್ಣಗಿರೋದು ಬೇಕು, ಆದರೆ ರಕ್ಷಣೆ ಕೂಡ ಬೇಕು. ಅದೇ ಮರದ ಮೇಲೆ ನಾವಿದ್ದರೆ ಈ ಕಷ್ಟವಿರುವುದಿಲ್ಲ ಅಲ್ವಾ? ಗಾಳಿ ತಣ್ಣಗೆ ಬರುತ್ತೆ, ಕೆಳಗಿರೋ ಪ್ರಾಣಿಗಳ ಭಯವೂ ಇರೋದಿಲ್ಲ. ಏನಮ್ಮ ಅನಾಮಿಕಾ, ಮರದ ಮೇಲೆ ಇರ್ತೀಯಾ? ನಾವೇನಾದ್ರೂ ಪಕ್ಷಿಗಳ ಇಲ್ಲ ಕೋತಿಗಳ? ಮನುಷ್ಯರು ಮರದ ಮೇಲೆ ಮಲಗಿರೋದೆಲ್ಲಾದ್ರೂ ಕೇಳಿದ್ಯಾ? ಅಲ್ಲ ಅತ್ತೆ, ಆದರೆ ಪಕ್ಷಿಗಳಿಂದ ನಾವೊಂದು ಪಾಠ ಕಲ್ತ್ಕೋಬೇಕು. ಗಾಳಿ ಎಲ್ಲಿ ತಣ್ಣಗಿರುತ್ತೋ ಅವು ಅಲ್ಲೇ ಗೂಡು ಕಟ್ಕೊಳ್ಳುತ್ತೆ. ಈ ಆಲದ ಮರದ ಕೊಂಬೆಗಳು ಎಷ್ಟು ಬಲವಾಗಿದೆ ನೋಡಿ. ಒಂದೊಂದು ಕೊಂಬೆ ಮೇಲೆ ಒಂದೊಂದು ಮನೆ ಕಟ್ಟಿಕೊಳ್ಳುವಷ್ಟು ಜಾಗವಿದೆ. ನಾವು ಒಂದು ಗ್ರೀನ್ ಹೋಮ್ ನ ನಿರ್ಮಿಸಬಹುದು. ಏನಮ್ಮ ಅನಾಮಿಕಾ, ನಿಜವಾಗಿ ಮರದಲ್ಲಿ ಮನೆ ಕಟ್ಬೋದಾ? ಅದು ಹೇಗೆ ಸಾಧ್ಯ ಅಮ್ಮ? ನಾವು ಚಿಕ್ಕಂದಿನಲ್ಲಿ ಕೇವಲ ಮಂಚಗಳನ್ನು ಮಾತ್ರ ನೋಡಿದ್ವಿ. ಸಾಧ್ಯನೇ ಮಾವಯ್ಯನವರೇ. ಹಳೆ ದಿನಗಳಲ್ಲಿ ರಾಜರು ಬೇಟೆಗೆ ಹೋದಾಗ ಮರಗಳ ಮೇಲೆ ಮಂಚಗಳನ್ನು ಕಟ್ಕೊಂಡು ಮಲಗ್ತಾ ಇದ್ರು. ಈಗ ಆಧುನಿಕ ಕಾಲದಲ್ಲಿ ಟ್ರೀ ಹೌಸಸ್ ಅಂತ ದೊಡ್ಡ ದೊಡ್ಡ ರಿಸಾರ್ಟ್ಸ್ ಅಲ್ಲಿ ಕಟ್ತಾ ಇದ್ದಾರೆ.
ನಾವು ಕೂಡ ಈ ಆಲದ ಮರಕ್ಕಿರುವ 3 ಪ್ರಧಾನವಾದ ಕೊಂಬೆಗಳ ಮೇಲೆ 3 ಚಿಕ್ಕದಾದ ಮನೆ, ಅಂದ್ರೆ ಬಿದಿರು ಕೊಂಬೆಗಳಿಂದ ಹುಲ್ಲುಗಳಿಂದ ಮೇಲೆ ಕವಚವಿರುವ ಹಾಗೆ ಚಿಕ್ಕ ಚಿಕ್ಕ ರೂಮುಗಳನ್ನ ನಿರ್ಮಿಸಬಹುದು. ಕೆಳಗೆ ನೆಲದ ಬಿಸಿ ಇರೋದು, ಮೇಲೆ ತಣ್ಣನೆಯ ಗಾಳಿ ನೇರವಾಗಿ ಬರುತ್ತದೆ. ಹಾವುಗಳ ಭಯ ಇರೋದಿಲ್ಲ. ಇದು ನಮಗೆ ಒಂದು ಬೇಸಿಗೆ ಮನೆ ಹಾಗೆ ಇರುತ್ತೆ. ಅನಾಮಿಕಾ, ನಿನ್ನ ಆಲೋಚನೆ ನಿಜವಾಗಿ ಅದ್ಭುತ. ಆದ್ರೆ ಇದಕ್ಕೆ ಖರ್ಚೆಷ್ಟಾಗುತ್ತೋ? ರಮೇಶ್ ಅವರೇ, ಇದಕ್ಕೇನೋ ದೊಡ್ಡದಾಗಿ ಖರ್ಚಾಗೋದಿಲ್ಲ. ನಮ್ಮ ಹತ್ತಿರವಿರುವ ಬಿದಿರು, ಹಳೆ ಮರಗಳು, ಆ ಸೊಪ್ಪು ಸರಿ ಹೋಗುತ್ತೆ. ಕೇವಲ ಕೆಲಸದವರು ಬೇಕು. ನಿಮ್ಮಿಬ್ಬರ ತಮ್ಮಂದಿರು ನೀವು ಸೇರಿ ಕೆಲಸ ಮಾಡಿದ್ರೆ 2 ದಿನದಲ್ಲೇ ಕೆಲಸವಾಗಿ ಹೋಗುತ್ತದೆ. ಪ್ರಕೃತಿಗೆ ನಾವು ಕಷ್ಟ ಕೊಡಬಾರದು, ಅದರ ಹುಡುಗಿ ನಾವು ಸೇರಬೇಕು. ಇನ್ನು ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ಆಲದ ಮರದ ಕೆಳಗೆ ನಿಂತುಕೊಂಡು ಮೇಲೆ ನೋಡ್ತಾ ಇರ್ತಾರೆ. ಅನಾಮಿಕಾ ಒಂದು ಕಾಗದದ ಮೇಲೆ ಪ್ಲಾನ್ ಬರೆದು ತೋರಿಸುತ್ತಾಳೆ. ಆಕೆಯ ನಾಯಕತ್ವ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೋಡಿ, ಈ ಪೂರ್ವದಲ್ಲಿರುವ ಬಲವಾದ ಕೊಂಬೆಯ ಮೇಲೆ ನನಗೂ ನಿಮಗೂ ಒಂದು ಮನೆ, ಆ ಪಶ್ಚಿಮದ ಕೊಂಬೆಯ ಮೇಲೆ ಅವನಿಗೆ ಸುರೇಶನಿಗೆ, ಈ ಉತ್ತರದಲ್ಲಿ ಏನೋ ಅಂಜಲಿಗೆ ಅರುಣನಿಗೆ, ಇನ್ನು ಮಾವಯ್ಯ ಅತ್ತೆಯವರು ಒಳಗಡೆನೆ ಮನೆಯಲ್ಲೇ ಮಲಗಬಹುದು. ಯಾಕೆ ಎಂದರೆ ನಾವು 3 ಹೊರಗಡೆ ಬಂದರೆ ಮನೆಯಲ್ಲಿ ಅವರಿಗೆ ಸ್ಥಳ ಸರಿ ಹೋಗುತ್ತೆ, ಗಾಳಿ ಕೂಡ ಆಡುತ್ತೆ, ಶಾಖ ಕಡಿಮೆ ಆಗುತ್ತೆ. ಅಕ್ಕ, ಐಡಿಯಾ ಅಂತೂ ಸಖತ್ತಾಗಿದೆ. ಆದರೆ ಮರದ ಮೇಲಿಂದ ಬೀಳಲ್ವಲ್ಲ, ರಾತ್ರಿ ನಿದ್ರೆಯಲ್ಲಿ ಹೊರಳಿದ್ರೆ ನೇರವಾಗಿ ಕೆಳಗ್ ಬೀಳ್ತೀವೇನೋ ಅಕ್ಕ? ಬೀಳಲ್ಲ ಅವನಿ. ಬಿದಿರು ಕೊಂಬೆಗಳನ್ನ ಅಡ್ಡವಾಗಿ ಕಟ್ಟೋಣ, ಕೆಳಗೆ ಫ್ಲೋರಿಂಗ್ ಅನ್ನ ಹಲಗೆಗಳಿಂದ ಮಾಡೋಣ, ಸುತ್ತಲೂ 3 ಅಡಿಗಳವರೆಗೂ ಚಿಕ್ಕ ಜಾಲಿಯಂತಹ ಗೋಡೆಗಳನ್ನು ಕಟ್ಟೋಣ. ಗಾಳಿ ಬರುತ್ತೆ ಹೊರತು ನಾವು ಕೆಳಗೆ ಬೀಳದ ಹಾಗೆ ರಕ್ಷಣೆಯಾಗಿರುತ್ತೆ. ಇದು ಒಂದು ಗೂಡಿನಂತದ್ದು. ವಾವ್, ಮರದ ಮೇಲೆ ಮನೆನಾ? ಇದೊಂದು ರಿಸಾರ್ಟ್ ಹಾಗೆ ಇರುತ್ತಕ್ಕ. ನಾನು ಈಗಲೇ ಬಿದಿರು ಬೊಂಬೆಯವರನ್ನ ಕರೆಸ್ತೀನಿ. ನಮ್ಮ ಮನೆ ನಮ್ಮ ಊರಿನಲ್ಲಿಯೇ ಫೇಮಸ್ ಆಗಿ ಹೋಗುತ್ತೆ. ಆದ್ರೆ ಅನಾಮಿಕಾ, ಊರಿನಲ್ಲಿರೋರು ನೋಡಿ ನಗ್ತಾರೆ ಏನೋ. ಪ್ರಸಾದ್ ಅವರ ಸೊಸೆಯಂದ್ರು ಮರದ ಮೇಲೆ ಸಂಸಾರ ಮಾಡ್ತಾ ಇದ್ದಾರೆ ಅಂತ ಅಪಹಾಸ್ಯ ಮಾಡಲ್ವಾ? ಮನೆ ಇಲ್ಲದೆ ಮರದ ಮೇಲೆ ಮಲಗಿದ್ದಾರೆ ಅಂತ ಅಂತಾರೆ ಏನೋ. ಅತ್ತೆ, ಊರಿನಲ್ಲಿರುವ ಮಾತಿಗಾಗಿ ನಾವು ಈ ಶಾಖದಿಂದ ಇರ್ಬೇಕಾ? ಹಾಗಾದರೆ ನಾವು ಅನಾರೋಗ್ಯದ ಪಾಲಾಗ್ತೀವಿ. ನಾವು ಯಾವ ತಪ್ಪನ್ನು ಮಾಡ್ತಾ ಇಲ್ವಲ್ಲ. ನಾವು ನಮ್ಮ ಪರಿಸರಕ್ಕೆ ಹತ್ತಿರವಾಗಿ ಜೀವಿಸ್ತಾ ಇದ್ದೀವಿ. ನಾಳೆ ನಮ್ಮನ್ನ ನೋಡಿ ಊರೆಲ್ಲ ಹೀಗೆ ಮರದ ಮೇಲೆ ಮನೆ ಕಟ್ಕೋತಾರೆ. ನೋಡ್ತಾ ಇರಿ. ಬೇಸಿಗೆಯಲ್ಲಿ ಎಸಿಗಿಂತ ಈ ಮರದ ಗಾಳಿ ಆರೋಗ್ಯಕರ. ಅನಾಮಿಕಾ ಹೇಳಿದ್ದು ಕೂಡ ನಿಜ ನಿಶಾರದ. ನನ್ನ ಸೊಸೆಯ ಆಲೋಚನೆಯಲ್ಲಿ ಏನೋ ಮ್ಯಾಜಿಕ್ ಇದೆ. ರಮೇಶು, ಕೆಲಸ ಶುರು ಮಾಡಿ. ಬಿದಿರು, ಹಲಗೆಗಳು, ಮರಗಳು ತರಿಸಿ, ನಾನು ಕೂಡ ಸಹಾಯ ಮಾಡ್ತೀನಿ. ಅನಾಮಿಕಳ ನಿರೀಕ್ಷಣೆಯಲ್ಲಿ ಕೆಲಸ ವೇಗವಾಗಿ ಶುರುವಾಗುತ್ತದೆ. ಅನಾಮಿಕಾ ಪ್ರತಿ ಕೊಂಬೆಗೂ ಹತ್ತಿರವಿದ್ದು ಪರಿಶೀಲಿಸುತ್ತಾ ಭಾರ ಎಲ್ಲಿ ಬೀಳುತ್ತದೋ ಎಂದು ಲೆಕ್ಕ ಮಾಡ್ತಾ ಇರ್ತಾಳೆ. ರಮೇಶ್, ಸುರೇಶ್, ಅರುಣ್ ಉತ್ಸಾಹದಿಂದ ಕೆಲಸ ಶುರು ಮಾಡುತ್ತಾರೆ. 1 ವಾರದಲ್ಲಿ ಆ ಆಲದ ಮರದ ಮೇಲೆ 3 ಅಂದವಾದ ಚಿಕ್ಕ ಚಿಕ್ಕ ಮನೆಗಳು ರೂಪುಗೊಳ್ಳುತ್ತದೆ. ಊರಿನವರೆಲ್ಲ ಬಂದು ವಿಚಿತ್ರವಾಗಿ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಆ ಮನೆಯನ್ನು ಹೂವಿನಿಂದ, ಚಿಕ್ಕ ಚಿಕ್ಕ ಬಿದಿರಿನ ಗಂಟೆಯಿಂದ ಅಲಂಕರಿಸುತ್ತಾಳೆ. ಅಕ್ಕ, ಇದು ಮನೆಯಲ್ಲ, ಚಿಕ್ಕ ಚಿಕ್ಕ ಸ್ವರ್ಗಧಾಮಗಳು. ಒಳಗಡೆ ಚಾಪೆ ಹಾಕಿ ಚಿಕ್ಕ ಚಿಕ್ಕ ದಿಂಬುಗಳನ್ನಿಟ್ಟಿದ್ದೀನಿ. ಎಷ್ಟು ಅಂದವಾಗಿದೆಯೋ. ಈ ಮರದ ವಾಸನೆ ಸಖತ್ತಾಗಿದೆ. ಹೌದು ಅಕ್ಕ, ನಾನು ಚಿಕ್ಕ ಚಿಕ್ಕ ಬ್ಯಾಟರಿ LED ಲೈಟ್ಸ್ ಕೂಡ ಇಟ್ಬಿಟ್ಟಿದ್ದೀನಿ. ರಾತ್ರಿ ಹೊತ್ತು ಈ ಮರ ಒಂದು ನಕ್ಷತ್ರದ ಹಾಗೆ ಬೆಳಗುತ್ತೆ. ಗಾಳಿ ನೋಡು, ಈಗಲೇ ಎಷ್ಟು ತಣ್ಣಗೆ ಬರ್ತಾ ಇದೆಯೋ. ಕೆಳಗಿರುವ ಬಿಸಿ ಇಲ್ಲಿಗೆ ಬರ್ತಾ ಇಲ್ಲ. ಅಮ್ಮ ಅನಾಮಿಕಾ, ನೀನು ನಿಜವಾಗಿ ನಮ್ಮ ಮನೆ ಮಹಾಲಕ್ಷ್ಮಿ ತಾಯಿ. ಆ ಚಿಕ್ಕ ಮನೆಯನ್ನು ಬಿಟ್ಟು ಇಲ್ಲಿ ಹಾಯಾಗಿರುವ ಹಾಗೆ ಮಾಡಿದೀಯಮ್ಮ. ನನ್ನ ಮಕ್ಕಳು ಕೂಡ ಈ ಕೆಲಸದಲ್ಲಿ ಪಾಲ್ಗೊಂಡು ಎಷ್ಟು ಕಲ್ತ್ಕೊಂಡಿದ್ದಾರೋ. ನಿಜಾನೇ ಅಮ್ಮ ಅನಾಮಿಕಾ, ನಿನ್ನ ಮಾತು ಕೇಳಿದಿಕ್ಕೆ ನಮ್ಗೆ ಈಗ ಗರ್ವ ಅನ್ಸ್ತಾ ಇದೆ. ಊರಿನವರೆಲ್ಲ ಬಂದು ನೋಡಿ ಏನು ಆಲೋಚನೆ ಅಪ್ಪ. ಪ್ರಸಾದ್ ಅವರ ಸೊಸೆಯಂದ್ರು ನಿಜವಾಗಿ ಬುದ್ಧಿವಂತರು ಅಂತ ಮೆಚ್ಕೋತಾ ಇದ್ದಾರೆ. ನನ್ನ ಭಯವೆಲ್ಲ ಹೊರಟೋಯ್ತು. ಅತ್ತೆ, ಕಷ್ಟಕ್ಕೆ ಮೇಧಸ್ಸು ಜೊತೆಯಾದ್ರೆ ಸುಖ ತನ್ನಿಂದ ತಾನೇ ಬರುತ್ತೆ. ನಾವು ಸಮಸ್ಯೆಯನ್ನು ನೋಡಿ ಅಳಬಾರದು. ಆ ಸಮಸ್ಯೆಯೇ ಒಂದು ಅವಕಾಶವಾಗಿ ಬದಲಾಯಿಸಬೇಕು. ಈ ರಾತ್ರಿ ನಾವೆಲ್ಲರೂ ಈ ಮರದ ಮೇಲೆ ಮನೆಯಲ್ಲೇ ಮಲಗೋಣ. ಬನ್ನಿ, ಒಳಗಡೆ ಸಾಮಾನು ಜೋಡಿಸಿಕೊಳ್ಳೋಣ. ಮೊದಲ ರಾತ್ರಿ ಹಬ್ಬದ ಹಾಗಿರಬೇಕು. ರಾತ್ರಿ ಆಲದ ಮರದ ಕೊಂಬೆಗಳು ತಣ್ಣನೆಯ ಗಾಳಿಯನ್ನ ಬೀಸ್ತಾ ಇರುತ್ತೆ. 3 ಸೊಸೆಯರು ತಮ್ಮ ತಮ್ಮ ಮನೆಯಲ್ಲಿ ಸೆಟಲ್ ಆಗುತ್ತಾರೆ. ಸುತ್ತಲೂ ನಿಶಬ್ದ, ಕೇವಲ ಎಲೆಗಳ ಗಲಗಲ ಶಬ್ದವೇ ಕೇಳಿಸ್ತಾ ಇರುತ್ತದೆ. ಆ ರಾತ್ರಿ 3 ಸೊಸೆಯರಿಗೆ ಮರೆತು ಹೋಗದ ಅನುಭೂತಿಯನ್ನು ಕೊಡುತ್ತದೆ. ಕೆಳಗಡೆ ಪ್ರಸಾದ್ ಶಾರದ ಒಳಗಡೆ ಮನೆಯಲ್ಲಿ ಹಾಯಾಗಿ ಮಲಗಿರುತ್ತಾರೆ. ಮರದ ಮೇಲಿರುವ ಸೊಸೆಯರಿಗೆ ಪ್ರಕೃತಿಯ ಒಡಿಲಲ್ಲಿ ಮಲಗಿದ ಹಾಗೆ ಇರುತ್ತದೆ. ಅನಾಮಿಕಾ ತನ್ನ ಮನೆಯ ಕಿಟಕಿಯ ಜಾಲಿಯಿಂದ ಪಕ್ಕದಲ್ಲಿರುವ ಅವನಿ ಅಂಜಲಿಯನ್ನು ಮಾತನಾಡಿಸುತ್ತಾಳೆ. ಅವನಿ, ಅಂಜಲಿ, ಇಲ್ಲಿ ನಿದ್ರೆ ಬರ್ತಾ ಇದೆಯಾ? ಹೇಗಿದೆ ಅನುಭವ? ಆಕಾಶ ಎಷ್ಟು ಹತ್ತಿರದಿಂದ ಕಾಣಿಸ್ತಾ ಇದೆ ಅಲ್ವಾ? ಅಕ್ಕ, ಅದ್ಭುತ.
ನಮ್ಮ ಹಳೆ ಮನೆಯಲ್ಲಿದ್ರೆ ಬೆವರಿನಿಂದ ಒದ್ದೆ ಆಗ್ತಾ ಇದ್ವಿ. ಇಲ್ಲಿ ಗಾಳಿ ನೋಡು ಎಷ್ಟು ತಣ್ಣಗೆ ನಮ್ಮನ್ನ ತಾಗ್ತಾ ಇದೆಯೋ. ನಿಜಕ್ಕೂ ಸೊಳ್ಳೆಗಳು ಕೂಡ ಇಲ್ಲ ಈ ಎತ್ತರದಲ್ಲಿ. ಈ ಮರದ ಮೇಲಿನ ಗಾಳಿ ನಮ್ಮನ್ನ ಮಾತನಾಡಿಸ್ತಾ ಇದ್ರೆ ಸಂಧ್ಯಾ ರಾಗದ ಮ್ಯೂಸಿಕ್ ಆಗಿದೆ. ಹೌದು ಅಕ್ಕ, ನಕ್ಷತ್ರಗಳು ಎಷ್ಟು ಹತ್ತಿರವಾಗಿ ಕಾಣಿಸ್ತಾ ಇದೆಯೋ. ಇಲ್ಲಿ ಪ್ರಕೃತಿ ಉಸಿರು ನಮಗೆ ತಾಗ್ತಾ ಇದೆ. ಥ್ಯಾಂಕ್ಸ್ ಅಕ್ಕ, ನಿಮ್ಮ ಐಡಿಯಾದಿಂದ ನಮಗೊಂದು ಹೊಸ ಪ್ರಪಂಚ ಸಿಕ್ಕಿದೆ. ನಾವು ಇಲ್ಲಿಯೇ ಪರ್ಮನೆಂಟ್ ಆಗಿ ಇದ್ಬಿಡೋಣ್ವಾ? ಇದು ಕೇವಲ ಮೊದಲು ಅಂಜಲಿ. ನಾಳೆ ನಾವು ಈ ಮರದ ಮೇಲೆ ಚಿಕ್ಕ ಚಿಕ್ಕ ಹ್ಯಾಂಗಿಂಗ್ ಪ್ಲಾಂಟ್ಸ್ ಕೂಡ ಬೆಳೆಸೋಣ. ನಮ್ಮ ಮರದ ಮೇಲಿನ ಮನೆ ನಮ್ಮ ಊರಿಗೆ ಗರ್ವವಾಗಿರಬೇಕು. ಪರಿಸರವನ್ನು ಪ್ರೇಮಿಸಿದರೆ ಅದು ನಮ್ಮನ್ನು ಹೇಗೆ ಕಾಪಾಡುತ್ತೋ ಊರೆಲ್ಲರಿಗೂ ತಿಳಿಬೇಕು. ಈಗ ನಿದ್ದೆ ಹೋಗಿ, ನಾಳೆ ಬೆಳಿಗ್ಗೆ ಮತ್ತೆ ಹೊಸ ಕೆಲಸವಿರುತ್ತೆ. ಮಾರನೇ ದಿನ ಬೆಳಿಗ್ಗೆ ಸೂರ್ಯರಶ್ಮಿ ಎಲೆಗಳ ಮಧ್ಯದಿಂದ ಸಸ್ಯರ ಮುಖದ ಮೇಲೆ ಬೀಳುತ್ತದೆ. ಶಾರದಾ ಕೆಳಗಿನಿಂದ ಅವರನ್ನ ಕರೆಯುತ್ತಾ, ಅಮ್ಮ, ಅನಾಮಿಕ ಎದ್ರ? ಬಿಸಿ ಬಿಸಿ ಕಾಫಿ ಸಿದ್ಧ. ರಾತ್ರಿ ನಿದ್ದೆ ಬಂತ? ಏನಾದ್ರೂ ಶಬ್ದಗಳು ಬಂತ? ಎದ್ದಿದ್ದೀವಿ ಅತ್ತೆ, ರಾತ್ರಿ ಬಹಳ ಚೆನ್ನಾಗಿ ನಿದ್ದೆ ಬಂತು. ಕನಸೇನೂ ಬರಲಿಲ್ಲ, ಅಷ್ಟು ಪ್ರಶಾಂತವಾಗಿದೆ. ಕಾಫಿ ಕುಡಿದು ಮೇಲಿರುವ ಮನೆನ ಶುಭ್ರ ಮಾಡ್ತೀವಿ. ಅತ್ತೆ, ನನಗೆ ಇಲ್ಲಿಂದ ಇಳಿಯೋಕೆ ಮನಸ್ಸಿಲ್ಲ. ಇಲ್ಲೇ ಕುತ್ಕೊಂಡು ಕಾಫಿ ಕುಡಿದ್ರೆ ಆ ಕಿಕ್ಕೇ ಬೇರೆ. ಹೌದು ಅತ್ತೆ, ನಾವು ಇಲ್ಲಿಯೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ತೀವಿ. ಮಾವಯ್ಯ, ನೀವು ಕೂಡ ಮೇಲಕ್ಕೆ ಬನ್ನಿ, ಒಂದ್ಸಲ ನೋಡಿ ಎಷ್ಟು ತಣ್ಣಗಿದೆಯೋ. ತಪ್ಪದೆ ಬರ್ತೀನಮ್ಮ. ನನ್ನ ಸೊಸೆ ಅನಾಮಿಕ ಮಾಡಿದ ಈ ವಿಚಿತ್ರವನ್ನು ನಾನು ಹತ್ರ ನಿಂತು ನೋಡ್ಬೇಕಲ್ಲ. ಇನ್ನು ಆ ಬೇಸಿಗೆ ಕಾಲವೆಲ್ಲ ಆ ಮೂವರು ಸೊಸೆಯರು ಮರದ ಮೇಲೆ ಮನೆಗಳಲ್ಲಿ ಹಾಯಾಗಿ ಕಳೆಯುತ್ತಾರೆ. ಅನಾಮಿಕಳ ನಾಯಕತ್ವದಲ್ಲಿ ಆ 3 ವಾರಗಿತ್ತಿಯರು ಒಂದಾಗುತ್ತಾರೆ. ಅವರ ಚಿಕ್ಕ ಮನೆಯ ಕಷ್ಟಗಳನ್ನು ಒಂದು ದೊಡ್ಡ ಸಾಹಸವಾಗಿ ಬದಲಾಯಿಸಿ ಎಲ್ಲರಿಗೂ ಆದರ್ಶವಾಗಿ ನಿಲ್ಲುತ್ತಾರೆ. ಕ್ರಮವಾಗಿ ಊರಿನಲ್ಲಿ ಕೆಲವು ಜನ ಕೂಡ ತಮ್ಮ ಹಿತ್ತಲಿನಿರುವ ಮರದ ಮೇಲೆ ಇಂತಹ ಮನೆಗಳನ್ನ ನಿರ್ಮಿಸಿಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಅತ್ತೆ, ನೋಡಿದ್ರಾ, ನಾವು ಶುರು ಮಾಡಿದ ಈ ಚಿಕ್ಕ ಪ್ರಯತ್ನ ಒಂದು ಬದಲಾವಣೆ ಬಂದಿದೆ. ಪ್ರಕೃತಿ ಜೊತೆ ಜೀವಿಸುವುದರಲ್ಲಿಯೇ ನಿಜವಾದ ಸುಖವಿದೆ ಅಂತ ಎಲ್ಲರೂ ಗುರುತಿಸಿದ್ದಾರೆ. ನಿಜನೇ ಕಣಮ್ಮ, ಮನೆ ಚಿಕ್ಕದಾದರೂ ಆಲೋಚನೆ ದೊಡ್ಡದಾದರೆ ಆ ಮನೆ ಆನಂದ ನಿಲಯವಾಗುತ್ತೆ ಅಂತ ನೀನು ನಿರೂಪಿಸಿದೀಯಾ. ನನ್ನ ಸೊಸೆ ಮೂವಂದರು ಚೆನ್ನಾಗಿರ್ಬೇಕು. ಪ್ರಸಾದನ ಮನೆಯಲ್ಲಿ ಈಗ ಬಿಸಿ ಶಾಖವಿಲ್ಲ, ಬರೀ ತಣ್ಣನೆಯ ಗಾಳಿ, ಮಮಕಾರದ ಮಾತುಗಳು ಮಾತ್ರ ಇರುತ್ತದೆ. ಅನಾಮಿಕಳ ಬುದ್ಧಿವಂತಿಕೆ, ಆಕೆಯ ವಿವೇಕ ಆ ಕುಟುಂಬವನ್ನು ಶಿಖರಾಗ್ರದಲ್ಲಿ ನಿಲ್ಲಿಸುತ್ತದೆ. ಆ ಆಲದ ಮರ ಒಂದು ಬರೀ ಮರವಲ್ಲ, ಆ ಮನೆಯ ಆನಂದಕ್ಕೆ ಉಸಿರು ಕೊಡುವ ಒಂದು ಗುಡಿಯಾಗಿ ಬದಲಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಪ್ರಸಾದ್ ಶಾರದಳ ಮನೆಯಲ್ಲಿರುವ ಹಾಲ್ನಲ್ಲಿ ಬೆಳಿಗ್ಗೆ 7 ಗಂಟೆಯ ಸಮಯದಲ್ಲಿ ಶಾರದಳ ಬಲಕೈಗೆ ಕಟ್ಟಿನಿಂದ ಸೋಫಾದಲ್ಲಿ ಕೂತ್ಕೊಂಡು ದುಃಖಪಡ್ತಾ ದಿಗಿಲಿನಿಂದ ಆಲೋಚಿಸ್ತಾ ಇರ್ತಾಳೆ. ಪ್ರಸಾದ್ ಪೇಪರ್ ಓದುತ್ತಾ ಆಕೆಯ ಕಡೆಗೆ ನೋಡ್ತಾ ಇರ್ತಾನೆ. ರಮೇಶ್ ಆಫೀಸ್ಗೆ ಹೋಗೋದಕ್ಕೆ ಸಿದ್ಧವಾಗುತ್ತಾ ಹಾಲ್ಗೆ ಬರ್ತಾನೆ. ಅನಾಮಿಕಾ ಅಡಿಗೆ ಮನೆಯಿಂದ ಕಾಫಿ ತಗೊಂಡು ಬರ್ತಾಳೆ. ಏನು ಅಂದ್ರೆ, ನೋಡಿದ್ರ ನನ್ ಕರ್ಮ, ಸರಿಯಾಗಿ ಊರಿನಲ್ಲಿ ಅಡಿಗೆ ಪೈಪೋಟಿ ಇರುವಾಗ ನನ್ನ ಬಲಗೆ ಹೀಗೆ ಮುರಿಬೇಕಾ? ನನ್ನ ಅದೃಷ್ಟ ಹಾಳಾಗ್ ಹೋಯ್ತೆ. ಆ ದೇವರಿಗೆ ನನ್ ಮೇಲೆ ಎಷ್ಟು ಕೋಪನೋ ಏನೋ. ಅಯ್ಯೋ ಹುಚ್ಚಿ, ದೇವರಿಗೆ ನಿನ್ನ ಮೇಲೆ ಏನಕ್ಕೆ ಕೋಪ? ನಿನ್ನೆ ಸಾಯಂಕಾಲ ಹಿತ್ತಲಿನಲ್ಲಿ ನೀರ್ ಹಾಕ್ತಾ ನೀನು ಜಾರಿ ಬಿದ್ದೆ, ಅದಕ್ಕೆ ದೇವ್ರನ್ನ ಯಾಕಂತೀಯ? ಆದ್ರೂ ಡಾಕ್ಟರ್ ಅವರು 1 ವಾರ ನಿನ್ನ ವಿಶ್ರಾಂತಿ ತಗೊಂಡಿದ್ದಾರಲ್ಲ, ಸುಮ್ನಿರು ಅಂದ್ರೆ ಹೇಗೆ ಸುಮ್ನಿರ್ತೀನ್ರಿ? ಕಳೆದ 10 ವರ್ಷದಿಂದ ನಮ್ಮ ಊರಿನ ಗ್ರಾಮ ದೇವತೆ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವ ಅಡಿಗೆ ಪೈಪೋಟಿಯಲ್ಲಿ ಮೊದಲ ಬಹುಮಾನ ಅಂದ್ರೆ ನಂದೇ. ಊರಿನಲ್ಲಿರುವ ಹೆಂಗಸರೆಲ್ಲ ನನ್ನ ಅಡಿಗೆ ರುಚಿ ಎಷ್ಟೋ ಮೆಚ್ಕೋತಾ ಇದ್ರು. ಈ ಸಲ ನಾನು ಪಂದ್ಯದಲ್ಲಿ ಪಾಲ್ಗೊಳ್ತಾ ಇದ್ರೆ ಆ ಪಕ್ಕದ ಮನೆ ಸುಬ್ಬಲಕ್ಷ್ಮಿ ರುಚಿಗೆ ಹೇಳ್ತಾಳೆ. ಶಾರದಾ ಅವಳಿಗೆ ಭಯಪಟ್ಟು ಪಂದ್ಯಕ್ಕೆ ಬರ್ಲಿಲ್ಲ ಅಂತ ಹೇಳಿ ಊರೆಲ್ಲ ಡಂಗೂರ ಹೊಡಿಸ್ತಾಳೆ. ಆ ಮಾತು ನಾನು ಹೇಗೆ ಸಹಿಸಲಿ? ಅಮ್ಮ, ಯಾಕೆ ಸುಮ್ನೆ ಗಾಬರಿ ಆಗ್ತೀಯಾ? ನಿನ್ನ ಆರೋಗ್ಯ ಮುಖ್ಯ ಹೊರತು ಆ ಅಡುಗೆ ಪಂದ್ಯ, ಆ ಸುಬ್ಬಲಕ್ಷ್ಮಿ ಆಂಟಿ ಮಾತುಗಳು ಅದೆಲ್ಲ ಮುಖ್ಯನ ಹೇಳು. ನೀನು 10 ಸಲ ಗೆದ್ದಿದೀಯಾ, ಎಲ್ಲರಿಗೂ ನಿನ್ನ ಬೆಲೆ ಏನು ಅಂತ ಗೊತ್ತು. ಈ 1 ಸಲ ಮಾತ್ರ ಬಿಟ್ರೆ ಬರೋ ನಷ್ಟ ಏನೂ ಇಲ್ಲ. ನಿಂಗ್ ಗೊತ್ತಿಲ್ಲ ಕಣ ರಮೇಶ್, ಆ ಪಂದ್ಯ ಕೇವಲ ಒಂದು ಆಟ ಮಾತ್ರನೇ ಅಲ್ಲ, ಅದು ನನ್ನ ಆತ್ಮಗೌರವ. ಈ ಮನೆಯಲ್ಲಿ ನಾನು ಕಾಲಿಟ್ಟಾಗಿನಿಂದ ನನ್ನ ಅಡಿಗೆಗೆ ಒಂದು ಹೆಸರಿದೆ. ಈಗ ಈ ಕಟ್ಟಿಕೊಂಡ ಕೈಯಿಂದಲೇ ನಾನು ಸೌಟು ತಿರುಗಿಸಲಾರೆ. ನನ್ನ ಮನಸ್ಸೆಲ್ಲ ಬಹಳ ಕಷ್ಟವಾಗಿದೆ ಕಣೋ. ಅತ್ತೆ, ನೀವು ಹಾಗೆ ದುಃಖ ಪಡಬೇಡಿ. ನಿಮ್ಮ ಆರೋಗ್ಯಕ್ಕಿಂತ ನಮಗೆ ಏನು ಮುಖ್ಯವಲ್ಲ. ಆದ್ರೂ ನೀವು ಪಂದ್ಯದಲ್ಲಿ ಪಾಲ್ಗೊಳ್ಳಕ್ಕಾಗಲ್ಲ. ಆದ್ರೆ ನಿಮ್ಮ ಪ್ರತಿನಿಧಿ ನಾನು ಪಾಲ್ಗೊಳ್ತೀನಲ್ಲ. ನೀನು ಪಂದ್ಯದಲ್ಲಿ ಪಾಲ್ಗೊಳ್ತೀಯ ಅನಾಮಿಕಾ?
ಹೌದು ಅತ್ತೆ, ನಾನು ಪಾಲ್ಗೊಳ್ತೀನಿ. ನಿಮ್ಮ ಸೊಸೆಯಾಗಿ ನಿಮ್ಮ ಮರ್ಯಾದೆ ನಿಲ್ಲಿಸುವ ಜವಾಬ್ದಾರಿ ನಂದೇ ಅಲ್ವಾ? ನಿಮ್ಮ ಹೆಸರಿನ ಮೇಲೆ ನಾನೇ ಅಡಿಗೆ ಪಂದ್ಯಕ್ಕೆ ಹೋಗ್ತೀನಿ. ನೋಡಿದ್ಯಾ ಶಾರದಾ, ನಮ್ಮ ಸೊಸೆ ಎಷ್ಟು ಒಳ್ಳೆ ಮಾತು ಹೇಳಿದಾಳೆ. ನಿನಗೆ ತಕ್ಕ ಸೊಸೆ. ನೀನ್ ಹೇಗೂ ಅಡಿಗೆ ಮಾಡಲಾರೆ, ನಮ್ಮ ಅನಾಮಿಕಳನ್ನ ಪ್ರೋತ್ಸಾಹಿಸು. ಅವಳಿಗೆ ಅಡಿಗೆ ಬಗ್ಗೆ ಸಲಹೆ ಕೊಡು ಸಾಕು. ಹೌದು ಅಮ್ಮ, ಅನಾಮಿಕ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಮೇಲಾಗಿ ಆಧುನಿಕ ಅಡಿಗೆ ಕೂಡ ಕಲ್ತ್ಕೊಂಡಿದ್ದಾಳೆ. ಈ ಸಲ ನಮ್ಮ ಮನೆಯಿಂದಲೇ ಹೊಸ ರುಚಿಯನ್ನ ಆ ಪಂದ್ಯದಲ್ಲಿ ಪರಿಚಯ ಮಾಡೋಣ. ಅದೇನೆ ಅನಾಮಿಕಾ, ನಿನಗೆ ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ನಾನು ಅಂತ ಇಲ್ಲ ಹೊರತು, ನೀನು ನನಗಿಂತ ಚೆನ್ನಾಗಿ ಮಾಡ್ತೀಯಾ. ಆದ್ರೆ ಆ ಪಂದ್ಯಕ್ಕೆ ಬರುವವರೆಲ್ಲ ಬಹಳ ಅನುಭವ ಇರುವವರು. ಅವರು ತರತರದ ಬಿರಿಯಾನಿಗಳು, ಪುಳಿಯೋಗರೆಗಳು, ಘಮಘಮ ಅನ್ನುವ ಪಕೋಡಗಳು, ಮಾಂಸಾಹಾರ ಅಡುಗೆಗಳನ್ನ ತರ್ತಾರೆ. ಜಡ್ಜ್ಗಳು ಕೂಡ ಬಹಳ ಹಳೆ ತಲೆಮಾರಿನವರು. ಅವರನ್ನ ಮೆಚ್ಚಿಸೋದು ಅಷ್ಟು ಒಳ್ಳೇದಲ್ಲ. ನೀನೇನೋ ಸಿಟಿಯಲ್ಲಿ ಬೆಳೆದಿದ್ದೀಯಾ, ನಮ್ಮ ಊರಿನ ಜನರ ರುಚಿ ಹೇಗೆ ಗೊತ್ತಾಗುತ್ತೆ? ಅತ್ತೆ, ರುಚಿ ಅನ್ನೋದು ಹಳ್ಳಿ ಸಿಟಿ ಅನ್ನೋದಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಪದಾರ್ಥವನ್ನು ಕೊಟ್ರೆ ಯಾರಾದ್ರೂ ಮೆಚ್ಕೋತಾರೆ. ನೀವು ನನಗೆ ಅವಕಾಶ ಕೊಡಿ, ನಿಮ್ಮ ಹೆಸರು ನಿಲ್ಲಿಸ್ತೀನಿ. ಸರಿ ಅಮ್ಮ, ನಿನ್ನಿಷ್ಟ. ಇಷ್ಟಕ್ಕೂ ಏನ್ ಅಡುಗೆ ಮಾಡೋಣ ಅಂತಿದ್ಯಾ? ನಾನು ಹೋದ ವರ್ಷ ನಾಟಿ ಕೋಳಿ ಹುಳಿ ರಾಗಿ ಮುದ್ದೆ ಮಾಡಿ ಮೊದಲ ಬಹುಮಾನ ಹೊಡೆದಿದ್ದೀನಿ. ಈ ಸಲ ನೀನು ಮಟನ್ ಬಿರಿಯಾನಿ ಮಾಡ್ತೀಯಾ, ಇಲ್ಲ ನಮ್ಮ ಪದ್ಧತಿಯಲ್ಲಿ ಬದ್ನೆಕಾಯಿ ಎಣ್ಣೆಕಾಯಿ ಮಾಡ್ತೀಯಾ? ನಾನು ಪಕ್ಕದಲ್ಲಿದ್ದೆ, ನಿಂಗೆ ಹೇಳ್ತೀನಲ್ಲ. ಇಲ್ಲ ಅತ್ತೆ, ನಾನು ಬಿರಿಯಾನಿ, ಪಕೋಡ, ಪುಳಿಯೋಗರೆ ಇಂಥದ್ದೇನು ಮಾಡ್ಬೇಕು ಅಂದ್ಕೊಂಡಿಲ್ಲ. ಮತ್ತಿನ್ನೇನ್ ಮಾಡ್ತೀಯ? ಶಾಕಾಹಾರದಲ್ಲಿ ಏನಾದ್ರೂ ಹೊಸ ರೀತಿಯ ಸ್ವೀಟ್ ಮಾಡ್ತೀಯ ಏನೋ? ಸ್ವೀಟ್ ಅಲ್ಲ ಅತ್ತೆ, ನಾನು ಗ್ರೀನ್ ಮ್ಯಾಂಗೋ ಜ್ಯೂಸ್ ಅಂದರೆ ಹಸಿ ಮಾವಿನಕಾಯಿ ರಸ ಮಾಡೋಣ ಅಂದ್ಕೊಂಡಿದ್ದೀನಿ. ಆಗ ಅನಾಮಿಕಳ ಮಾತು ಕೇಳುತ್ತಲೇ ಹಾಲ್ನಲ್ಲಿ ಒಂದೇ ಸಲಕ್ಕೆ ನಿಶಬ್ದವಾಗುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ಅನಾಮಿಕಳ ಕಡೆ ನೋಡ್ತಾರೆ. ಹಸಿ ಮಾವಿನಕಾಯಿ ರಸನ? ಅದೇ ನಮ್ಮ ಅನಾಮಿಕಾ. ಎಲ್ಲರೂ ಹೊಟ್ಟೆ ತುಂಬಾ ಅಡಿಗೆ ಮಾಡ್ತಾ ಇದ್ರೆ ನೀನು ಕೇವಲ ಒಂದು ನೀರಂತ ಜ್ಯೂಸ್ ಮಾಡ್ತೀಯಾ? ಹೌದು ಅನಾಮಿಕಾ, ಅಪ್ಪ ಹೇಳಿದ್ದು ನಿಜನೇ. ಅದು ಅಡಿಗೆ ಪಂದ್ಯ ಅಲ್ವಾ, ಎಲ್ರು ಮಸಾಲೆಯನ್ನು ಹಾಕಿ ಅಡಿಗೆ ಮಾಡ್ತಾರೆ. ನೀನು ಜ್ಯೂಸ್ ಮಾಡಿದ್ರೆ ಜಡ್ಜ್ಗಳು ಇದನ್ನು ಅಡಿಗೆಯಾಗಿ ಪರಿಗಣಿಸ್ತಾರೋ ಇಲ್ವೋ? ಹಾಗೋಯ್ತು, ಇನ್ನು ಈ ವರ್ಷ ಸುಬ್ಬಲಕ್ಷ್ಮಿದೇ ಮೇಲ್ಗೈ. ಏನೇ ಅನಾಮಿಕಾ, ಹಸಿ ಮಾವಿನಕಾಯಿ ರಸ ಏನು? ಅದು ಕೇವಲ ದಾಹ ತೀರ್ಸೋದಲ್ಲ. ಅದಕ್ಕೆ ಯಾರೇ ಬಹುಮಾನ ಕೊಡ್ತಾರೆ? ನನ್ನ ಮರ್ಯಾದೆ ಗಂಗೆಯಲ್ಲಿ ಕಲಿಸ್ತ್ಯಾ. ಮಾವಯ್ಯ, ರಮೇಶ್, ಅತ್ತೆ, ನೀವೆಲ್ಲ ಒಂದು ಸಲ ಆಲೋಚಿಸಿ. ಈಗ ತಿಂಗಳೇನು, ಮೇ ತಿಂಗಳು. ಹೊರಗಡೆ ಬಿಸಿಲು ಹೇಗೆ ಸುಡ್ತಾ ಇದೆ ನೋಡಿದ್ದೀರಲ್ಲ. ಮನುಷ್ಯರು ಹೊರಗೆ ಬರ್ಬೇಕು ಅಂತಂದ್ರೆ ಬಿಸಿಲಿನ ಏಟಿಗೆ ಭಯಪಡ್ತಾ ಇದ್ದಾರೆ. ಹೌದಮ್ಮ, ಬಿಸಿಲಂತೂ ತುಂಬಾ ದಾರುಣವಾಗಿದೆ. ನಿನ್ನೆ ನಾನು ಬಜಾರ್ಗೆ ಹೋಗಿ ಬರುವಷ್ಟರಲ್ಲೇ ತಲೆ ತಿರುಗಿದ ಹಾಗಾಯ್ತು. ಕರೆಕ್ಟ್ ಮಾವಯ್ಯ, ಆ ಪಂದ್ಯ ನಡೆಯೋದು ಕೂಡ ಮಠ ಮಧ್ಯಾಹ್ನ ಹೊರಗಡೆ ಟೆಂಟಿನಲ್ಲಿ. ಆ ಬಿಸಿ ಟೆಂಟಲ್ಲಿ ಯಾರಾದ್ರೂ ಬಿಸಿ ಬಿಸಿ ಬಿರಿಯಾನಿಗಳು, ಮಸಾಲೆ ಅಡಿಗೆಗಳು, ಖಾರ ಇರುವ ಪಕೋಡ ತಿನ್ಬಲ್ಲರ? ಜಡ್ಜ್ಗಳು ಕೂಡ ಪ್ರತಿ ಸ್ಟಾಲ್ಗೆ ಹೋಗಿ ಆ ಬಿಸಿ ಬಿಸಿ ಅಡಿಗೆಯನ್ನ ತಿಂದು ಸುಸ್ತಾಗಿ ಬೆವರು ಸುರಿಸುತ್ತಾ ಬರ್ತಾರೆ. ಅಂತಹ ಟೈಮಲ್ಲಿ ಅವರಿಗೆ ಮತ್ತೆ ಬಿಸಿ ಬಿಸಿ ಆಹಾರ ಕೊಟ್ರೆ ಅವರು ಆಸ್ವಾದಿಸಲಾರರು. ಅವರಿಗೆ ಆ ಸಮಯದಲ್ಲಿ ಬೇಕಾಗಿದ್ದು ಹೊಟ್ಟೆಯನ್ನು, ಮನಸ್ಸನ್ನು ತಣ್ಣಗೆ ಮಾಡುವ ಒಂದು ಅದ್ಭುತವಾದ ಪಾನೀಯ. ಅನಾಮಿಕ ಹೇಳಿದ್ದು ಲಾಜಿಕ್ ಆಗಿದೆ ಅಪ್ಪ. ಆ ಬಿಸಿಲಿನಲ್ಲಿ ಸ್ಪೈಸಿ ಫುಡ್ ತಿನ್ನೋದು ಯಾರಿಗಾದ್ರೂ ಕಷ್ಟನೇ. ಹೌದು ರಮೇಶ್, ಅದಕ್ಕೆ ನಾನು ಈ ಹಸಿ ಮಾವಿನಕಾಯಿ ಜ್ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದು ಕೇವಲ ಪಾನೀಯವಲ್ಲ, ಬಿಸಿಲಿಗೆ ಏಟು ತಗುಲದ ಹಾಗೆ ಒಂದು ಒಳ್ಳೆ ಔಷಧ. ಮೇಲಾಗಿ ಹಸಿ ಮಾವಿನಕಾಯಿಗಳು ನಮ್ಮ ಹಿತ್ತಲಿನಲ್ಲೇ ಮರಕ್ಕೆ ಬೇಕಾದಷ್ಟಿದೆ. ಸಹಜವಾದ ಸ್ವಚ್ಛವಾದ ಪದಾರ್ಥಗಳಿಂದ ನಾನು ಮಾಡುವ ಈ ಪಾನೀಯ ಖಚಿತವಾಗಿ ಎಲ್ಲರನ್ನು ಆಕರ್ಷಿಸುತ್ತೆ. ನಿನ್ನ ಆಲೋಚನೆ ಚೆನ್ನಾಗಿ ಇದೆಯೇ, ಆದ್ರೆ ಅದು ರುಚಿಯಾಗಿಲ್ದಿದ್ರೆ ಮತ್ತೆ ಯಾರು ಕುಡಿಯೋದಿಲ್ಲಲ್ಲ. ಅದ್ರ ತಯಾರಿ ಕೂಡ ಬಹಳ ಮುಖ್ಯ. ಅದ್ರಲ್ಲಿ ಏನೇನ್ ಹಾಕ್ತೀಯಾ? ಅತ್ತೆ, ಮೊದಲು ಹಸಿ ಮಾವಿನಕಾಯಿಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಆ ಗೊಜ್ಜನ್ನು ತೆಗೆದುಕೋತೀನಿ. ಆ ಗೊಜ್ಜಿಗೆ ಸರಿ ಹೋಗುವ ಬೆಲ್ಲ ಸೇರಿಸ್ತೀನಿ. ಆ ನಂತರ ಅದರಲ್ಲಿ ಸ್ವಲ್ಪ ಪುದೀನ ಸೊಪ್ಪು, ಹುರಿದ ಜೀರಿಗೆ ಪುಡಿ, ಕಲ್ಲುಪ್ಪು, ಚಿಟಿಕೆ ಯಾಲಕ್ಕಿ ಪುಡಿ ಹಾಕಿ ಮಿಕ್ಸಿಗೆ ಹಾಕ್ತೀನಿ. ಆ ಮಿಶ್ರಮವನ್ನು ಐಸ್ ಗಡ್ಡೆಗಳು ಹಾಕಿದ ತಣ್ಣನೆಯ ನೀರಿನಲ್ಲಿ ಕಲಿಸ್ತೀನಿ. ಹುಳಿ ಹುಳಿಯಾಗಿ, ಸಿಹಿಯಾಗಿ, ಪುದೀನ ಹಾಗೆ ಜೀರಿಗೆಯ ಸುವಾಸನೆಯಿಂದ ಅಮೃತದ ಹಾಗಿರುತ್ತೆ ಅತ್ತೆ. ಅಬ್ಬಾ, ನೀನ್ ಹೇಳ್ತಾ ಇದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಅಮ್ಮ. ಆ ಬಿಸಿಲಿನಲ್ಲಿ ತಣ್ಣನೆಯ ಪಾನೀಯ ಗಂಟಲಿಗೆ ಬಿದ್ರೆ ಪ್ರಾಣ ಎದ್ದು ಬರುತ್ತೆ. ಸರಿ ಅನಾಮಿಕಾ, ನಿನ್ನಿಷ್ಟ. ನಿನ್ನ ಬುದ್ಧಿವಂತಿಕೆ ಮೇಲೆ ನನಗೆ ನಂಬಿಕೆ ಬಂದಿದೆ. ನಾಳೆ ಪಂದ್ಯಕ್ಕೆ ನೀನ್ ಇದೇ ಮಾಡು. ಆದ್ರೆ ಅದಕ್ಕೆ ಸರಿಯಾದ ಅಳತೆ ಕೂಡ ಮುಖ್ಯ. ಉಪ್ಪು ಸಿಹಿ ಸರಿಯಾಗಿ ಇರಬೇಕು. ಈ ದಿನ ಮಧ್ಯಾಹ್ನ ಒಂದು ಸಲ ಮನೆಯಲ್ಲಿ ಮಾಡಿ ತೋರಿಸು, ನಾನು ರುಚಿ ನೋಡಿ ಹೇಳ್ತೀನಿ. ಹಾಗೇತೆ, ನೀವು ರುಚಿ ನೋಡಿ ಪಾಸ್ ಮಾಡಿದ್ರೆ ನಾನು ನಾಳೆ ಪಂದ್ಯದಲ್ಲಿ ಅದನ್ನೇ ಮಾಡ್ತೀನಿ. ಹಾಗಿರುವಾಗ ಮಾರನೇ ದಿನ ಮಧ್ಯಾಹ್ನ
ಪಂಚಾಯಿತಿ ಮೈದಾನ, ಊರೆಲ್ಲ ಅಲ್ಲಿ ಸೇರಿರುತ್ತಾರೆ. ದೊಡ್ಡ ದೊಡ್ಡ ಟೆಂಟ್ಗಳು ಹಾಕಿರ್ತಾರೆ. ಬಿಸಿಲು ಸುಡ್ತಾ ಇರ್ತದೆ. ಒಂದು ಕಡೆ ಸುಬ್ಬಲಕ್ಷ್ಮಿ ಚಿಕನ್ ಬಿರಿಯಾನಿ ಮಾಡ್ತಾ ಇರ್ತಾಳೆ, ಇನ್ನೊಂದು ಕಡೆ ಮತ್ತೊಂದು ಹೆಂಗಸು ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇರ್ತಾಳೆ. ಅನಾಮಿಕಾ ಮಾತ್ರ ತನ್ನ ಸ್ಟಾಲ್ ನಲ್ಲಿ ಪ್ರಶಾಂತವಾಗಿ ಒಂದು ದೊಡ್ಡ ಮಣ್ಣಿನ ಮಡಕೆಯಲ್ಲಿ ಗ್ರೀನ್ ಮ್ಯಾಂಗೋ ಜ್ಯೂಸ್ ಅನ್ನು ಸಿದ್ಧ ಮಾಡಿ ಪಕ್ಕದಲ್ಲಿ ಪುದೀನ ಸೊಪ್ಪು, ನಿಂಬೆ ಹಣ್ಣಿನಿಂದ ಅಂದವಾಗಿ ಅಲಂಕರಿಸಿರುತ್ತಾಳೆ. ಪ್ರಸಾದ್, ರಮೇಶ್, ಶಾರದಾ ಅನಾಮಿಕಳ ಹಿಂದೆ ಕುರ್ಚಿಯಲ್ಲಿ ಕೂತಿರ್ತಾರೆ. ಹಬ್ಬ ಶಾರದಾ, ಏನಿದು ಬಿಸಿಲು, ಪ್ರಾಣ ತೆಗಿತಾ ಇದೆ ಅಂದ್ಕೋ. ಮೇಲಾಗಿ ಅಡಿಗೆಯ ಬಿಸಿ ಮಸಾಲೆ ಘಾಟಿಗೆ ಊಸರೆ ಆಡ್ತಾ ಇಲ್ಲ. ಹೌದು ರೀ, ನನಗ್ ಕೂಡ ತಲೆ ತಿರ್ಗೋ ಹಾಗಿದೆ. ಪಾಪ ಜಡ್ಜಿಗಳು ಬರ್ತಾ ಇದ್ದಾರೆ ನೋಡಿ. ಸರ್ಪಂಚ್ ಅವರು, ಪಕ್ಕದವನು ಇರುವ ದೊಡ್ಡ ಮಾಸ್ಟ್ರು, ಇನ್ನು 2-3 ಕೂಡ ಇದ್ದಾರೆ. ಅವರ ಪರಿಸ್ಥಿತಿ ನೋಡಿಯಪ್ಪ. ಒಂದೊಂದು ಸ್ಟಾಲ್ ಹತ್ರ ಬಿಸಿ ಬಿಸಿ ಅಡಿಗೆ ಬಿರಿಯಾನಿ ತಿಂದು ಅವ್ರ ಮುಖ ನೋಡಿ ಹೇಗೆ ಕೆಂಪಾಗಿ ಹೋಗಿದೆ, ಬೆವರು ಸುರಿತಾ ಇದೆ. ಸರ್ಪಂಚ್ ಅವರಂತೂ ಕೂಡ ಬಹಳ ಆಯಾಸ ಪಡ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ನಾನು ಬಿಸಿ ಬಿಸಿ ಅಡಿಗೆ ಮಾಡಿಲ್ಲ, ಅವರು ನಮ್ಮ ಸ್ಟಾಲ್ ಹತ್ರನೇ ಬರ್ತಾ ಇದ್ದಾರೆ ನೋಡಿ. ಆ ಸಮಯದಲ್ಲಿ ಜಡ್ಜ್ಗಳ ಬೃಂದ ಅನಾಮಿಕಳ ಸ್ಟಾಲ್ ಹತ್ರ ಬರುತ್ತೆ. ಸರ್ಪಂಚ್ ಬೆವರು ಒರೆಸ್ಕೊಂಡು ನೀರಸವಾಗಿ ಕಾಣಿಸುತ್ತಾನೆ. ಏನಮ್ಮ ಶಾರದಮ್ಮನವರೇ, ಈ ಸಲ ನೀವು ಪಂದ್ಯದಲ್ಲಿ ಇಲ್ಲ ಅಂತ ಕೇಳಿದೀನಿ. ನಿಮ್ಮ ಸೊಸೆ ಏನು ಹೊಸ ಅಡಿಗೆ ಮಾಡ್ತಾಳೆ ಅಂತ ತಿಳಿದು ಹೀಗೆ ಬಂದ್ವಿ. ಏನಪ್ಪ ಅಬ್ಬಾ, ಈ ಬಿಸಿಲಿಗೆ ಆ ಖಾರ ಮಸಾಲೆಗಳು ತಿಂದು ನಮ್ಮ ನಾಲಿಗೆ ಹೊಟ್ಟೆಯಲ್ಲಿ ಉರಿತಾ ಇದೆ. ಏನಾದ್ರೂ ಬಿಸಿ ಅಡಿಗೆ ಆದ್ರೆ ನಮ್ಮಿಂದಾಗಲ್ಲ. ಅಯ್ಯೋ ಇಲ್ಲ ಸರ್ಪಂಚ್ ಅವರೇ, ನೀವು ಸ್ವಲ್ಪ ಕುರ್ಚಿಲಿ ಕೂತ್ಕೊಳ್ಳಿ. ನಮ್ಮ ಸೊಸೆ ನಿಮಗಾಗಿ ಪ್ರತ್ಯೇಕವಾಗಿ ಒಂದು ಪದಾರ್ಥ ತಯಾರು ಮಾಡಿದ್ದಾಳೆ. ಅನಾಮಿಕಾ, ಗ್ಲಾಸ್ ಅಲ್ಲಿ ಕೊಡಮ್ಮ. ಹಾಗೆ ಅನ್ನುತ್ತಲೇ ಅನಾಮಿಕಾ ಮಣ್ಣಿನ ಮಡಿಕೆಯಲ್ಲಿರುವ ಮುಚ್ಚಳ ತೆಗೆದು ಒಂದು ಗಾಜಿನ ಗ್ಲಾಸ್ ನಲ್ಲಿ ಐಸ್ ಗಡ್ಡೆ ಹಾಕಿ ಮೇಲೆ ಹಸಿರು ಬಣ್ಣವಿರುವ ಗ್ರೀನ್ ಮ್ಯಾಂಗೋ ಜ್ಯೂಸ್ ಅನ್ನು ಸುರಿದು ಮೇಲೆ ಒಂದು ಪುದೀನ ಸೊಪ್ಪಿನಿಂದ ಅಲಂಕರಿಸಿ ಸರ್ಪಂಚನಿಗೂ ಮಿಕ್ಕ ಜಡ್ಜ್ಗಳಿಗೆ ಕೊಡುತ್ತಾಳೆ. ತಗೊಳ್ಳಿ ಸರ್ಪಂಚ್ ಅವರೇ, ಇದು ಹಸಿ ಮಾವಿನಕಾಯಿಯ ಪುದೀನ ಜೀರಿಗೆ ಪುಡಿ ಹಾಕಿ ಮಾಡಿದ ತಂಪನೆಯ ಪಾನೀಯ. ಆಗ ಸರ್ಪಂಚ್ ಗ್ಲಾಸ್ ಅನ್ನು ಚೆಕ್ ಮಾಡಿ ಕೈಯಲ್ಲಿ ತಗೊಳ್ಳುತ್ತಲೇ ಆ ತಂಪಿಗೆ ಒಂದು ತರವಾದ ಹಾಯ್ ಅನಿಸುತ್ತದೆ ಅವನಿಗೆ. ಗ್ಲಾಸ್ ಅನ್ನು ಬಾಯ ಹತ್ರ ತಗೊಂಡು ಹೋಗಿ ನಿಧಾನವಾಗಿ ಒಂದು ಸಿಪ್ ಮಾಡ್ತಾನೆ. ತಕ್ಷಣ ಆ ಕಣ್ಣು ಮುಚ್ಕೊಳ್ಳುತ್ತೆ. ಮುಖದಲ್ಲಿ ಒಂದು ಅದ್ಭುತವಾದ ಪ್ರಶಾಂತತೆ ಕಾಣಿಸುತ್ತೆ. ಆಹಾ, ಅದ್ಭುತ, ಮಹಾ ಅದ್ಭುತ. ಏನಮ್ಮ ಇದು, ಈ ಮರುಭೂಮಿಯಂತ ಬಿಸಿಲಿನಲ್ಲಿ ಒಂದು ತಣ್ಣನೆಯ ಓಯಸಿಸ್ ಸಿಕ್ಕ ಹಾಗಿದೆ. ನನ್ನ ಹೊಟ್ಟೆಯಲ್ಲಿರುವ ಉರಿಯೆಲ್ಲ ಒಂದೇ ಸಲಕ್ಕೆ ಮಾಯವಾಗಿ ಹೋಗಿದೆ. ಆಹಾ, ಪ್ರಾಣ ಎದ್ದು ಬಂತಮ್ಮ ಅನಾಮಿಕಾ. ಎಷ್ಟು ಅದ್ಭುತವಾಗಿದೆಯೋ ಗೊತ್ತಾ. ಹುಳಿಯಾಗಿ ಸಿಹಿಯಾಗಿ ಆ ಜೀರಿಗೆ ಪುದೀನ ಫ್ಲೇವರು ಗಂಟಲಿನೊಳಗಿಂದ ಜಾರ್ತಾ ಇದ್ರೆ ಅಮೃತದ ಆಗಿದೆ ಅಮ್ಮ. ಈ ಬಿಸಿಲಿನಲ್ಲಿ ನಮಗೆ ಅತ್ಯಂತ ಅಧಿಕವಾಗಿ ಬೇಕಾಗಿದ್ದು ಅದೇ. ನಿನ್ನ ಬುದ್ಧಿವಂತಿಕೆನ ಮೆಚ್ಕೊಳ್ಳಬೇಕು. ಎಲ್ರೂ ಪಂದ್ಯದಲ್ಲಿ ಗೆಲ್ಲೋದಕ್ಕೆ ಮಸಾಲೆ ಹುರಿತಾ ಇದ್ರೆ ನೀನು ಮಾತ್ರ ಸಮಯಕ್ಕೆ ಏನು ಅಗತ್ಯವೋ ಆಲೋಚಿಸಿ ಈ ಜ್ಯೂಸ್ ಅನ್ನು ಮಾಡಿದ್ಯಾ. ಶಬಾಷಮ್ಮ. ಎಲ್ಲ ನನ್ನ ಸೊಸೆಯ ಆಲೋಚನೆ ಸರ್ಪಂಚ್ ಅವರೇ. ಬಿಸಿಲಿನಲ್ಲಿ ಎಲ್ರಿಗೂ ತಂಪು ಕೊಡುವ ಪಾನೀಯ ಮಾಡೋಣ ಅಂತ ಅವಳೇ ಪಟ್ಟು ಹಿಡಿದಿದ್ದಾಳೆ. ಬಹಳ ದೊಡ್ಡ ಆಲೋಚನೆ ಶಾರದಮ್ಮ ಅವರೇ. ನಿಮಗೆ ತಕ್ಕ ಸೊಸೆ. ನಿಮ್ಮ ಅಡುಗೆಯ ವಾರಸತ್ವ ಸರಿಯಾದ ಕೈಗೆ ಹೋಗಿದೆ. ಹಾಗೆ ಹೇಳಿ ಜಡ್ಜ್ಗಳೆಲ್ಲರೂ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅರ್ಧ ಗಂಟೆಯ ನಂತರ ಪಂದ್ಯದ ರಿಸಲ್ಟ್ ಹೇಳುವ ಸಮಯ ಬರುತ್ತೆ. ಗ್ರಾಮಸ್ಥರೆಲ್ಲರಿಗೂ ನಮಸ್ಕಾರ. ಈ ವರ್ಷವೂ ಅಡಿಗೆ ಪಂದ್ಯಗಳು ಬಹಳ ಉತ್ಸಾಹವಾಗಿ ನಡೆಯಿತು. ಎಲ್ರೂ ಬಹಳ ಕಷ್ಟಪಟ್ಟು ತರತರದ ಅಡುಗೆ ಮಾಡಿದ್ದೀರಾ. ಆದರೆ ಈ ಬೇಸಿಗೆ ಕಾಲವನ್ನು ಜನಗಳ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬಿಸಿಲಿನ ಏಟು ತಗಲದ ಹಾಗೆ ಒಂದು ಅದ್ಭುತವಾದ, ಆರೋಗ್ಯಕರವಾದ, ಅತ್ಯಂತ ರುಚಿಕರವಾದ ಗ್ರೀನ್ ಮ್ಯಾಂಗೋ ಜ್ಯೂಸ್ ಮಾಡಿದ ಅನಾಮಿಕಳಿಗೆ ಈ ವರ್ಷ ಪ್ರಥಮ ಬಹುಮಾನವನ್ನು ಪ್ರಕಟಿಸ್ತಾ ಇದ್ದೀವಿ. ಅದನ್ನು ಕೇಳುತ್ತಲೇ ಮೈದಾನದಲ್ಲಿ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಸುಬ್ಬಲಕ್ಷ್ಮಿಯ ಮುಖ ಬಾಡಿ ಹೋಗುತ್ತದೆ. ಶಾರದಾ ಆನಂದ ಬಾಷ್ಪದಿಂದ ಸೊಸೆ ಕಡೆ ನೋಡ್ತಾಳೆ. ಪ್ರಸಾದ್, ರಮೇಶ್ ಎಲ್ರೂ ಚಪ್ಪಾಳೆ ಹೊಡಿತಾರೆ. ಅನಾಮಿಕಾ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಮ್ಮ ಬಹುಮಾನವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಆಗ ಅನಾಮಿಕಾ ಕಿರುನಗೆಯಿಂದ ವೇದಿಕೆ ಮೇಲೆ ಹೋಗುತ್ತಾಳೆ. ಸರ್ಪಂಚ್ ಅವರು ಒಂದು ದೊಡ್ಡ ಟ್ರೋಫಿಯನ್ನು ಅನಾಮಿಕಳ ಕೈಗೆ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಬಹುಮಾನ ನನಗೆ ಬರೋದು ಬಹಳ ಸಂತೋಷವಾಗಿದೆ. ಆದ್ರೆ ನಿಜಕ್ಕೂ ಈ ಬಹುಮಾನಕ್ಕೂ ನಿಜವಾದ ಅರ್ಹಳಾದವಳು ನಾನಲ್ಲ, ನಮ್ಮ ಅತ್ತೆ ಶಾರದಾ ಅವರು. ಕಳೆದ 10 ವರ್ಷಗಳಿಂದ ಅವಳ ಅಡುಗೆಯಿಂದ ನಿಮ್ಮೆಲ್ಲರ ಪ್ರೇಮ ಅಭಿಮಾನವನ್ನು ಹೊಂದಿದ ಆಕೆ ಈ ದಿನ ಕೈಗೆ ಗಾಯವಾಗಿದ್ದರಿಂದ ಇಲ್ಲಿ ಪಾಲ್ಗೊಳ್ಳಲಾರದೆ ಹೋದರು. ಆದರೆ ಆಕೆ ಕೊಟ್ಟ ಧೈರ್ಯ, ಆಕೆ ಕಲಿಸಿದ ಅಡುಗೆಯ ರುಚಿ, ಆಕೆ ಕೊಟ್ಟ ಸಹಕಾರದಿಂದ ನಾನು ಈ ದಿನ ಈ ವೇದಿಕೆ ಮೇಲೆ ನಿಲ್ಲಬಲ್ಲವಳಾಗಿದ್ದೀನಿ. ಆದ್ದರಿಂದ ಈ ವಿಜಯ ಪೂರ್ತಿಯಾಗಿ ಆಕೆಯದೇ.
ಹಾಗೆಂದು ಹೇಳಿ ಅನಾಮಿಕಾ ವೇದಿಕೆಯ ಕೆಳಗಿಂದ ಬಂದು ತನ್ನ ಕೈಯಲ್ಲಿರುವ ದೊಡ್ಡ ಟ್ರೋಫಿಯನ್ನು ಅತ್ತೆ ಶಾರದಳ ಕೈಯಲ್ಲಿಡುತ್ತಾಳೆ. ಶಾರದಾ ಭಾವೋದ್ವೇಗದಿಂದ ಅನಾಮಿಕಳನ್ನು ತನ್ನ ಎಡಗೈಯಿಂದ ಹತ್ತಿರಕ್ಕೆ ಕರ್ಕೊಂಡು ಆಪ್ಯಾಯತೆಯಿಂದ ಒಪ್ಪಿಕೊಳ್ಳುತ್ತಾಳೆ. ನನ್ನ ಮರ್ಯಾದೆ ನಿಲ್ಲಿಸಿದೆ ಅನಾಮಿಕಾ. ಈ ದಿನ ನೀನು ಗೆದ್ದ ಬಹುಮಾನ ನಾನು 10 ವರ್ಷ ಬಹುಮಾನಕ್ಕಿಂತ ಬಹಳ ಬೆಲೆ ಉಳ್ಳದ್ದು. ನನ್ನ ಸೊಸೆ ನನಗಿಂತ ದೊಡ್ಡವಳು ಅಂತ ಊರೆಲ್ಲವರ ಮುಂದೆ ನಿರೂಪಿಸಿದೆ. ನನಗಿದಕ್ಕಿಂತ ಇನ್ನೇನು ಬೇಕು? ನೋಡಿದ್ದೆ ಶಾರದಾ, ನಾನು ಆಗ್ಲೇ ಹೇಳಿದೆ ನಮ್ಮ ಸೊಸೆ ನಿನಗೆ ತಕ್ಕ ಸೊಸೆ ಅಂತ. ಈ ದಿನ ನಿನ್ನ ಹೆಸರು ಮಾತ್ರವೇ ಅಲ್ಲ, ನಮ್ಮ ಮನೆ ಮರ್ಯಾದೆ ಕೂಡ ನಿಲ್ಲಿಸಿದ್ದಾಳೆ. ಕಂಗ್ರಾಟ್ಸ್ ಅನಾಮಿಕಾ, ನನ್ನ ಹೆಂಡತಿ ಅಡುಗೆ ಚಾಂಪಿಯನ್ ಆಗಿದ್ದಕ್ಕೆ ನನಗೆ ಬಹಳ ಗರ್ವವಾಗಿದೆ. ಥ್ಯಾಂಕ್ ಯು ರಮೇಶ್ ಅವರೇ. ಆದ್ರೆ ಇದೆಲ್ಲ ನಮ್ಮ ಅತ್ತೆಯ ಚಲನೆ ಅಲ್ವಾ? ಸರಿ ಸರಿ, ಇನ್ನು ಬಿಸಿಲಿನಲ್ಲಿ ನಿಂತಿದ್ದು ಸಾಕು. ಆ ಗ್ರೀನ್ ಮ್ಯಾಂಗೋ ಜ್ಯೂಸ್ ಇನ್ನು ಕುಂಡದಲ್ಲಿದೆಯೋ ನೋಡು. ಎಲ್ರು ತಲಾ ಒಂದು ಗ್ಲಾಸ್ ಕುಡಿದು ಮನೆಗೆ ಹೋಗೋಣ. ನನ್ಗಂತೂ ಮತ್ತೆ ಮತ್ತೆ ಕುಡಿಬೇಕು ಅಂದ್ಕೋತಾ ಇದೆ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ನಗುತ್ತಾರೆ. ಅನಾಮಿಕಾ ತಣ್ಣನೆಯ ಹಸಿ ಮಾವಿನಕಾಯಿ ರಸವನ್ನು ಕುಟುಂಬ ಸಭ್ಯರೆಲ್ಲರಿಗೂ ಕೊಡುತ್ತಾಳೆ. ಎಲ್ಲರೂ ಆನಂದದಿಂದ ಪಾನೀಯವನ್ನು ಆಸ್ವಾದಿಸುತ್ತಾ ಸಂತೋಷದಿಂದ ನಗುತ್ತಾ ಮನೆ ಕಡೆ ಹೆಜ್ಜೆ ಹಾಕುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.